ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ದಸರಾ ಗಜಪಡೆಯ ಸಮ್ಮುಖದಲ್ಲಿ ಇಂದು ಕುಶಾಲತೋಪು ಸಿಡಿಸುವ ಮೊದಲ ಹಂತದ ತಾಲೀಮು ಯಶಸ್ವಿಯಾಗಿ ನಡೆದಿದೆ. 14 ಆನೆಗಳು ಕೂಡ ಇಂದಿನ ತಾಲೀಮಿನಲ್ಲಿ ಭಾಗಿಯಾಗಿವೆ. ಯಾವುದೇ ಆನೆ ಶಬ್ದಕ್ಕೆ ಬೆಚ್ಚಿಲ್ಲ. ಏಕಲವ್ಯ ಮೊದಲ ಬಾರಿ ಆಗಮಿಸಿದ್ದರೂ ಬೆಚ್ಚದೆ ನಿಂತಿತ್ತು. ಕುಶಾಲತೋಪು ಸಿಡಿಸುವ ಮೊದಲ ಹಂತದ ತಾಲೀಮು ಯಶಸ್ವಿಯಾಗಿದೆ. ಎಲ್ಲ ಆನೆಗಳ ಆರೋಗ್ಯ ಚೆನ್ನಾಗಿದೆ. ಇನ್ನೂ 2 ಬಾರಿ ಕುಶಾಲತೋಪು ಸಿಡಿಸುವ ತಾಲೀಮು ನಡೆಸುತ್ತೇವೆ. ಶ್ರೀರಂಗಪಟ್ಟಣ ದಸರಾಗೆ ಆನೆಗಳ ಆಯ್ಕೆಯ ವಿಚಾರದಲ್ಲಿ ಮಹೇಂದ್ರ, ಹಿರಣ್ಯ, ಲಕ್ಷ್ಮಿ ಆನೆಗಳನ್ನು ಶ್ರೀರಂಗಪಟ್ಟಣ ದಸರಾಗೆ ಕಳುಹಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಎಲ್ಲ ಆನೆಗಳ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಿ 3 ಆನೆಗಳನ್ನು ಗುರುತಿಸಿ ಪ್ರಸ್ತಾವನೆ ಸಲ್ಲಿಸಲಿದ್ದೇವೆ. ಇದನ್ನು ಅಂತಿಮಗೊಳಿಸುವ ಜವಾಬ್ದಾರಿ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಸೇರಿದೆ. ದಸರಾ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಸಾಗಲಿರುವ ನೌಪತ್ತಾನೆ, ನಿಶಾನೆ ಆನೆಗಳನ್ನು ಸದ್ಯದಲ್ಲೇ ಆಯ್ಕೆ ಮಾಡುತ್ತೇವೆ ಎಂದು DCF ಡಾಕ್ಟರ್ IB ಪ್ರಭುಗೌಡ ಹೇಳಿದರು. ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಗಜಪಡೆ ಹಾಗೂ ಅಶ್ವಾರೋಹಿ ದಳದ ಸಮ್ಮುಖದಲ್ಲಿ ನಡೆಸಿದ ಮೊದಲ ಹಂತದ ಕುಶಾಲತೋಪು ಸಿಡಿಸುವ ತಾಲೀಮು ಯಶಸ್ವಿಯಾಗಿದೆ. ಅಶ್ವಾರೋಹಿ ದಳದ 35 ಕುದುರೆಗಳು ಹಾಗೂ ಸಿಬ್ಬಂದಿಗಳ ಜೊತೆಗೆ ನಗರ ಸಶಸ್ತ್ರ ಮೀಸಲು ಪಡೆಯ 30 ಸಿಬ್ಬಂದಿಗಳು ಕುಶಾಲತೋಪು ಸಿಡಿಸುವ ತಾಲೀಮಿನಲ್ಲಿ ಭಾಗಿಯಾಗಿದ್ದಾರೆ. ಸಿಡಿಮದ್ದಿನ ಶಬ್ದಕ್ಕೆ ಕುದುರೆಗಳು ವಿಚಲಿತವಾಗಿಲ್ಲ. ಎಲ್ಲ ಕುದುರೆಗಳು ಆತ್ಮಸ್ಥೈರ್ಯ ಪ್ರದರ್ಶಿಸಿವೆ ಎಂದು ಮೈಸೂರು ನಗರ ಕಾನೂನು ಸುವ್ಯವಸ್ಥೆ ವಿಭಾಗದ DCP ಮುತ್ತುರಾಜ್ ವಿವರಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನು ಬೇರೆ ಬೇರೆ ಹಂತದ ತಾಲೀಮುಗಳು 2024 ನಾಡಹಬ್ಬ ದಸರಾದಲ್ಲಿ ಪಾಲ್ಗೊಂಡಂಥ ಆನೆಗಳಿಗೆ ಮತ್ತು ಕುದುರೆಗಳಿಗೆ ಇದನ್ನು ಕೆನಾನ್ ಫೈರಿಂಗ್ ಮಾಡಿಬಿಟ್ಟು ಅದಕ್ಕೆ ಹೆದರದಿರಲಿ ಅಂತ ಹೇಳ್ಬಿಟ್ಟು ಏನು ನಾವು ತಾಲೀಮನ್ನು ಮಾಡ್ತೀವಿ. ಇದು 4ನೇ ಹಂತದ ತಾಲೀಮು. ಇವತ್ತು ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ 2 ಜೊತೆಗೂಡಿ ಇವತ್ತು ಕೆನಾನ್ ಫೈರಿಂಗ್ ತಾಲೀಮನ್ನು ನಾವು ಆನೆಗಳಿಗೆ ಮತ್ತು ಕುದುರೆಗಳಿಗೆ ಮಾಡಿಸಿದ್ದೀವಿ. ಸೊ ಇವತ್ತು ಯಾವುದೇ ಆನೆಗಳು ಕೂಡ ನೀವು ನೋಡಿರ್ಬೋದು, ಯಾವುದೂ ಹೆದರಲಿಲ್ಲ. ಸೊ ಸ್ವಲ್ಪ ಇದು ಆಗೋದು ಸಾಮಾನ್ಯ, ಬಟ್ ಅಲರ್ಟ್ ಆಗಿ ಆಮೇಲೆ ನೆಕ್ಸ್ಟ್ 3rd ರೌಂಡಿಗೆ ಬರೋಷ್ಟರಲ್ಲಿ ಎಲ್ಲವೂ ಕೂಡ ಅದಕ್ಕೆ ಹೊಂದ್ಕೊಂಡಿದ್ದಾವೆ. ಇಲ್ಲ, ಯಾವ ಆನೆನೂ ಬೆದರಿಲ್ಲ. ನೀವು ನೋಡಿರ್ಬೋದು ಏಕಲವ್ಯ ಎಷ್ಟು ಆರಾಮಾಗಿ ನಿಂತ್ಕೊಂಡಿದ್ದ ಅಂತೇಳಿ. ಸೊ ಒಂದು ಹೆಜ್ಜೆ ಕೂಡ ಅವನು ಚೇಂಜ್ ಮಾಡಲಿಲ್ಲ. ಹಾಗಾಗಿ ಏಕಲವ್ಯಗೂ ಹೊಸದಾಗಿ ಬಂದಿರೋ ಫಸ್ಟ್ ಟೈಮ್ ಭಾಗಿಯಾದರೂ ಕೂಡ ಅವನು ಯಾವುದೇ ಇದಕ್ಕೆ ಶಬ್ದಕ್ಕೆ ಹೆದರೋದಿಲ್ಲ. ಎಲ್ಲ ಆನೆಗಳ ಹೆಲ್ತ್ ಕಂಡೀಷನ್ ತುಂಬ ಚೆನ್ನಾಗಿದೆ. ಯಾವುದೂ ಆನೆಗಳಿಗೆ ತೊಂದರೆ ಇಲ್ಲ. ಶ್ರೀರಂಗಪಟ್ಟಣ ಆನೆ ಇವತ್ತು ಎಲ್ಲರೂ ಇದ್ದೀರಿ, ಅದಕ್ಕೆ ಅನೌನ್ಸ್ ಮಾಡಿಬಿಡ್ತೀವಿ. ಮಹೇಂದ್ರ ಆನೆ, ಹಿರಣ್ಯ ಮತ್ತು ಲಕ್ಷ್ಮಿ, ಈ 3 ಆನೆಗಳಿಗೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಬರೀ ಲಕ್ಷ್ಮಿ, ದೊಡ್ಡರವೆ ಲಕ್ಷ್ಮಿ ಅಲ್ಲ, ಬರೀ ಲಕ್ಷ್ಮಿ. ನಿಶಾನೆ ಆನೆ ಇನ್ನೂ ಸೆಲೆಕ್ಟ್ ಆಗಿಲ್ಲ. ನಿಶಾನೆ ನೌಪತ್ತಾನೆನ ತಮಗೆ ತಿಳಿಸ್ತೀನಿ ಮುಂದೆ. ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ನಾವೆಲ್ಲ ಗ್ರೇಡ್ ಕಾರ್ಡನ್ನು ಕೊಟ್ಬಿಟ್ಟು ಅದಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಅದು ಅಪ್ರೂವಲ್ ಬರುತ್ತೆ. ಚೀಫ್ ವೈಲ್ಡ್ ವಾರ್ಡನಿಂದ ಅಪ್ರೂವಲ್ ಆಗಬೇಕು. ಸೊ ಹೆಡ್ ಆಫೀಸಿಂದ ಅಪ್ರೂವಲ್ ಆಗಿ ಬರುತ್ತೆ. ಅದು 2 ಮುಂದಿನ ದಿನಗಳು ತಿಳಿಸ್ತೀನಿ ತಮಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್.